ಲಾಸ್ಟ್ ವಿಡಿಯೋ ಅಲ್ಲಿ ನೇತಾಜಿ ಬಂದು ಟೋಕಿಯೋಗೆ ಹೋಗ್ತಾ ಇದ್ರು. ಟೋಕಿಯೋಗೆ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರೊಬ್ರೇ ಇಂಡಿಯನ್ ಇದ್ದಿಲ್ಲ, ಅವ್ರ ಜೊತೆಲಿ ಇನ್ನೊಬ್ರು ಇದ್ರು. ಅಂಡ್ ಅವರು ಕೂಡ ಇಂಡಿಯನ್ ಲೀಜನ್ ಅಲ್ಲಿ ಲೀಡರ್ ಆಗಿದ್ರು. ಅವ್ರ ಹೆಸರು ಬಂದು ಅಬೀದ್ ಹಸನ್ ಸಫ್ರೀನ್. 16th ಮೇ ಅವರು ಜಪಾನ್ಗೆ ರೀಚ್ ಆಗ್ತಾರೆ. ನೇತಾಜಿ ಬಂದು ಜಪಾನ್ PM ಟೋಜೋ ಇವ್ರನ್ನ 2 ಸತಿ ಮೀಟ್ ಮಾಡಿರ್ತಾರೆ. ಮೊದಲನೇದು ಬಂದು 10th ಜೂನ್ ಅಂಡ್ ಎರಡನೇ ಸತಿ ಬಂದು 14th ಜೂನ್. ಸೆಕೆಂಡ್ ಮೀಟಿಂಗ್ ಅಲ್ಲಿ ನೇತಾಜಿ ಅವ್ರ ಹತ್ರ ಓಪನ್ ಆಗಿ ಕೇಳ್ತಾರೆ, ಜಪಾನ್ ಬಂದು ಇಂಡಿಯಾಗೆ ಇಂಡಿಯನ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀರಾ ಅಂತ. ಯಾಕಂದ್ರೆ ಅವ್ರಿಗೆ ಕನ್ಫರ್ಮೇಶನ್ ಬೇಕಾಗಿರುತ್ತೆ. ಜರ್ಮನಿಯಲ್ಲಿ ನೇತಾಜಿ ಒಂದು ತಿಂಗ್ಳನ್ ಗಟ್ಲೆ ಟ್ರೈ ಮಾಡ್ತಾರೆ ಅಡೋಲ್ಫ್ ಹಿಟ್ಲರ್ ನ ಕನ್ವಿನ್ಸ್ ಮಾಡೋದಿಕ್ಕೆ. ಆದ್ರೆ ಜಪಾನ್ ಅಲ್ಲಿ ಈ ಒಂದೇ ಕ್ವೆಶ್ಚನ್ ಸಾಕಾಗಿತ್ತು. ಟೋಜೋ ಬಂದು ಇಮಿಡಿಯೇಟ್ಲಿ ಒಪ್ಕೊಂಡ್ಬಿಡ್ತಾರೆ. ಅಂಡ್ ಜಪಾನ್ ಸಪೋರ್ಟ್ ಬಂದು ಪಬ್ಲಿಕ್ ಆಗ್ಬಿಟ್ಟಿತ್ತು ಇಡೀ ವರ್ಲ್ಡ್ ಗೆ. 2 ದಿನ ಆದ್ಮೇಲೆ 16 ಜೂನ್ ನೇತಾಜಿ ಬಂದು 82 ಎಕ್ಸ್ಟ್ರಾರ್ಡಿನರಿ ಸೆಷನ್ ಅಟೆಂಡ್ ಮಾಡ್ತಾರೆ. ಅಲ್ಲಿ PM ಟೋಜೋ ಬಂದು ಒಂದು ಹಿಸ್ಟಾರಿಕ್ ಅಡ್ರೆಸ್ ಕೊಡ್ತಾರೆ. ಭಾರತ ಬಂದು ಇಂಗ್ಲೆಂಡ್ ರೂಲ್ ಅಲ್ಲಿ ಸೆಂಚುರೀಸ್ ಇಂದ ಇದೆ. ನಾವು ಇಲ್ಲಿ ಕಂಪ್ಲೀಟ್ ಆಸ್ಪಿರೇಷನ್ ನ ನೋಡಿಸ್ತೀವಿ ಫಾರ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಜಪಾನ್ ಬಂದು ಇಂಡಿಯಾಗೆ ಫ್ರೀಡಮ್ ಕೊಡ್ಸೋದಿಕ್ಕೆ ಎಲ್ಲಾ ಕಡೆಯಿಂದ ಸಪೋರ್ಟ್ ಮಾಡುತ್ತೆ, ಎಲ್ಲಾ ತರದ ಪ್ರಯತ್ನಗಳು ಮಾಡುತ್ತೆ. ನಾನು ಕನ್ವಿನ್ಸ್ ಆಗ್ಬಿಟ್ಟಿದ್ದೀನಿ ಇಂಡಿಯಾದು ಫ್ರೀಡಮ್ ಅಂಡ್ ಪ್ರಾಸ್ಪೆರಿಟಿ ಬಂದು ಜಾಸ್ತಿ ದೂರ ಇಲ್ಲ. ಇದಾದ್ಮೇಲೆ ಸುಭಾಷ್ ಚಂದ್ರ ಬೋಸ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ನ ವಿಡಿಯೋ ಅಲ್ಲಿ ರೆಕಾರ್ಡ್ ಮಾಡಿದ್ರು. India and Japan have in the past been bound by deep cultural ties which are about 20 centuries old. In recent times, these cultural relations have been interrupted because of the British domination of India. It is, however, certain that when India is free, these relations will be revived and will be destiny. In this connection, I should add that the statements made by Premier General Tojo on India since March 1942 and repeated by him before the Imperial Diet on the 16th June 1943 have made a profound impression on India and have greatly helped the Indian independent movement. ಈ ಟೈಮ್ ಅಲ್ಲಿ ಜಪಾನ್ ಅಲ್ಲಿ ಇನ್ನೊಬ್ರು ಫ್ರೀಡಮ್ ಫೈಟರ್ ಇದ್ರು. ಅವರು ಸುಭಾಷ್ ಚಂದ್ರ ಬೋಸ್ ನ ಇನ್ವೈಟ್ ಮಾಡ್ತಾರೆ. ಅವ್ರ ಹೆಸರು ಬಂದು ರಶ್ ಬಿಹಾರಿ ಬೋಸ್. ಅಟ್ ದಿಸ್ ಪಾಯಿಂಟ್ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಅವರು ಲೀಡರ್ ಆಗಿದ್ರು. ಯು ಮೈಟ್ ಬಿ ವಂಡರಿಂಗ್, ಇಂಡಿಯನ್ ನ್ಯಾಷನಲ್ ಆರ್ಮಿ ಬಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರಿಯೇಟ್ ಮಾಡಿದ್ದು. ಹೇಗೆ ರಶ್ ಬಿಹಾರಿ ಬೋಸ್ ಅದಕ್ಕೆ ಲೀಡರ್ ಆಗ್ತಾರೆ ಅಂತ. INA ಬಂದು ನೇತಾಜಿ ಬರೋದಕ್ಕಿಂತ ಮುಂಚೆನೆ ಜಪಾನ್ ಅಲ್ಲಿ ಎಕ್ಸಿಸ್ಟ್ ಮಾಡ್ತಾ ಇತ್ತು. ಆಕ್ಚುಲಿ ಇಂಡಿಯನ್ ನ್ಯಾಷನಲ್ ಆರ್ಮಿನ ಕಟ್ಟಿದ್ದು ಜನರಲ್ ಮೋಹನ್ ಸಿಂಗ್ ಫೆಬ್ರವರಿ 1942 ಅಲ್ಲಿ. ಯಾವಾಗ ಜಪಾನ್ ಸಿಂಗಾಪುರ್ ನ ಟೇಕ್ ಓವರ್ ಮಾಡ್ತಾರಲ್ಲ ಆಗ. ಈ INA ಬಂದು ಡಿಸೆಂಬರ್ 1942 ವರೆಗೂ ಆಪರೇಟ್ ಆಗಿತ್ತು. ಆಮೇಲೆ ಮೋಹನ್ ಸಿಂಗ್ ಬಂದು ಈ ಆರ್ಮಿನ ಡಿಸ್ಬ್ಯಾಂಡ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಜಪಾನೀಸ್ ಜೊತೆಯಲ್ಲಿ ಡಿಸ್ಪ್ಯೂಟ್ಸ್ ಆಗ್ತಾ ಇತ್ತು. ಅದಕ್ಕಾಗಿ ಜಪಾನೀಸ್ ಬಂದು INA ಸೋಲ್ಜರ್ಸ್ ನ ಸೌತ್ ಈಸ್ಟ್ ಏಷ್ಯಾ ಅಲ್ಲಿ ನಮ್ ಕಡೆಯಿಂದ ಫೈಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಮೋಹನ್ ಸಿಂಗ್ ಬಂದು ಡಿಸ್ಬ್ಯಾಂಡ್ ಮಾಡ್ತಾರೆ. ಸಾಕಷ್ಟು ಇಂಡಿಯನ್ಸ್ ಬಂದು ಜಪಾನೀಸ್ ಜೊತೆಯಲ್ಲಿ ಫೈಟ್ ಮಾಡೋದಿಲ್ಲ. ಅದಕ್ಕೆ ಜಪಾನೀಸ್ ಬಂದು INAದು ಸಾಕಷ್ಟು ಯೂನಿಟ್ಸ್ ನ ಶಟ್ ಡೌನ್ ಮಾಡ್ಬಿಡ್ತಾರೆ ಅಂಡ್ ಮೋಹನ್ ಸಿಂಗ್ ನ ಕಸ್ಟಡಿ ತಗೊಂತಾರೆ. ಇಲ್ಲೇ ರಶ್ ಬಿಹಾರಿ ಬೋಸ್ ಬಂದು ಈ ಕಥೆಗೆ ಎಂಟರ್ ಆಗ್ತಾರೆ ಅಂಡ್ ಅವರು INA ಲೀಡರ್ ಆಗಿ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ INA ಬಂದು ಫುಲ್ ಆಗಿ ಡಿಸ್ಬ್ಯಾಂಡ್ ಆಗೋದ್ರಿಂದ ಇವರು ಸ್ಟಾಪ್ ಮಾಡ್ತಾರೆ. ಅಂಡ್ ರಶ್ ಬಿಹಾರಿ ಬೋಸ್ ಮತ್ತೆ ಸುಭಾಷ್ ಚಂದ್ರ ಬೋಸ್ 2nd ಜುಲೈ ಇವತ್ತು ಸಿಂಗಾಪುರ್ಗೆ ರೀಚ್ ಆಗ್ತಾರೆ. ಅಲ್ಲಿ ಅವ್ರನ್ನ ವಾರ್ಮ್ಲಿ ವೆಲ್ಕಮ್ ಮಾಡ್ತಾರೆ. ರಾಮ್ ಸಿಂಗ್ ಠಾಕೂರ್ ಇವರು ಅವ್ರ ಎಂಟ್ರಿಗೆ ಒಂದು ಸಾಂಗ್ ಪ್ಲೇ ಮಾಡ್ತಾರೆ. ಇಲ್ಲಿ ಉಳಿದಿರೋ INA ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೈ ಕೊಡ್ತಾರೆ. ಈ ಮೂಮೆಂಟ್ ನ ಕ್ಯಾಪ್ಚರ್ ಮಾಡೋದಕ್ಕೆ ಸಾಕಷ್ಟು ಭಾರತೀಯರು ಈ ಜಾಗದಲ್ಲಿ ಗ್ಯಾದರ್ ಆಗಿದ್ರು. ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಇನ್ಸ್ಪೈರಿಂಗ್ ಸ್ಪೀಚ್ ಕೊಡ್ತಾರೆ. ಆ ಸ್ಪೀಚ್ ಅಲ್ಲಿ ಒಂದು ಸ್ಲೋಗನ್ ಯೂಸ್ ಮಾಡ್ತಾರೆ, ಚಲೋ ದಿಲ್ಲಿ ಅಂದ್ರೆ ಲೆಟ್ಸ್ ಮಾರ್ಚ್ ಟು ಡಿಲ್ಲಿ. INA ಅಲ್ಲಿ 13,000 ಸೋಲ್ಜರ್ಸ್ ಇದ್ರು. ನೇತಾಜಿದು ಪ್ಲಾನ್ಸ್ ಬಂದು ತುಂಬಾ ಡಿಫರೆಂಟ್ ಆಗಿತ್ತು. ಮೊದಲನೇದಾಗಿ ಇಂಡಿಯನ್ ಆರ್ಮಿನ ಎಕ್ಸ್ಪ್ಯಾಂಡ್ ಮಾಡೋದು. ಅವರು 50,000 ಜನನ ಇಂಡಿಯನ್ ಆರ್ಮಿಯಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಂಡ್ ಲೇಟರ್ ಅವರು 3 ಮಿಲಿಯನ್ ಪೀಪಲ್ ಇರುವಂತ ಸ್ಟ್ರಾಂಗ್ ಆರ್ಮಿನ ಬಿಲ್ಡ್ ಮಾಡ್ಬೇಕು ಅನ್ಕೊಂತಾರೆ. ಈ ಪ್ಲಾನ್ಸ್ ನ ಕೇಳಿ ಜಪಾನ್ ಗವರ್ಮೆಂಟ್ ಸ್ಟಾಕ್ ಆಗ್ಬಿಟ್ಟಿತ್ತು. ಅವ್ರು ಹೇಳ್ತಾರೆ, ನಾವು ಇಷ್ಟು ಜನಕ್ಕೆ ವೆಪನ್ಸ್ ನ ಕೊಡೋದಕ್ಕೆ ಆಗೋದಿಲ್ಲ, ನಾವು 30,000 ಜನಕ್ಕೆ ವೆಪನ್ಸ್ ಕೊಡೋಕಾಗುತ್ತೆ. ಅಂಡ್ ನೇತಾಜಿ ಸೇಸ್ ದಟ್ ಈ ಫೈಟ್ ಏನಿದೆ ಇದನ್ನ ನಾವು
ವೆಪನ್ಸ್ ಇಂದ ಫೈಟ್ ಮಾಡೋದಿಲ್ಲ. ಇವೆಂಚುಯಲಿ ಎಲ್ಲಾ ಅವರೇಜ್ ಸಿಟಿಸನ್ಸ್ ಕೂಡ ಈ ಆರ್ಮಿ ಪಾರ್ಟ್ ಆಗಿರ್ಬೇಕು. ಇಂಡಿಯನ್ಸ್ ಬಂದು ಬ್ರಿಟಿಷರ್ನ ಭಾರತದಿಂದ ಹೊರಗೆ ಹಾಕ್ಬೇಕು. INA ಅಲ್ಲಿ ಸೋಲ್ಜರ್ಸ್ ಬಂದು ಡಿಫ್ರೆಂಟ್ ರಿಲಿಜಿಯನ್ ಮತ್ತೆ ಬ್ಯಾಕ್ ಗ್ರೌಂಡ್ಸ್ ಇಂದ ಬರ್ತಾ ಇದ್ರು ಅಂಡ್ ಅವ್ರ ಮಧ್ಯದಲ್ಲಿ ಯಾವುದೇ ತರ ಡಿಸ್ಕ್ರಿಮಿನೇಷನ್ಸ್ ಇದ್ದಿಲ್ಲ. ಅಂಡ್ INAದು ಮೋಟೋ ಬಂದು 3 ಉರ್ದು ವರ್ಡ್ಸ್ ಆಗಿತ್ತು: ಇತ್ತಫಾಕ್, ಇತ್ಮಾದ್ ಅಂಡ್ ಕುರ್ಬಾನಿ, ಅಂದ್ರೆ ಯೂನಿಟಿ, ಫೇತ್ ಅಂಡ್ ಸ್ಯಾಕ್ರಿಫೈಸ್. ಟೋಟಲ್ ಆಗಿ INA ಬಂದು 5 ರೆಜಿಮೆಂಟ್ಸ್ ಆಗಿ ಡಿವೈಡ್ ಆಗಿತ್ತು ಅಂಡ್ ಆ 5 ರೆಜಿಮೆಂಟ್ಸ್ ಗೆ 5 ಫ್ರೀಡಮ್ ಫೈಟರ್ಸ್ ಹೆಸರಿಕ್ಕಿದ್ರು: ಗಾಂಧೀಜಿ, ನೆಹರು, ಸುಭಾಷ್, ರಾಣಿ ಆಫ್ ಝಾನ್ಸಿ, ಮೌಲಾನಾ ಆಜಾದ್. INA ಗೆ ಒಂದು ಪೋಸ್ಟರ್ ಕೂಡ ಇತ್ತು. ಆ ಪೋಸ್ಟರ್ ಅಲ್ಲಿ ಆ ಸೇಮ್ ಸ್ಲೋಗನ್ ಇತ್ತು: ಚಲೋ ದಿಲ್ಲಿ. ಆ ಪೋಸ್ಟರ್ ಅಲ್ಲಿ ಮಹಾತ್ಮ ಗಾಂಧಿದು ಮತ್ತೆ ಜವಾಹರ್ಲಾಲ್ ನೆಹರುದು ಫೋಟೋಸ್ ಇತ್ತು. ಇನ್ನೊಂದು ಪೋಸ್ಟರ್ ಅಲ್ಲಿ ಮಹಾತ್ಮ ಗಾಂಧೀಜಿದು ಮತ್ತೆ ಸುಭಾಷ್ ಚಂದ್ರ ಬೋಸ್ದು ಇಬ್ಬರದು ಕೋಟ್ಸ್ ಇತ್ತು. 7th August 1943 ನೇತಾಜಿ ರೇಡಿಯೋ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ: ಗಾಂಧೀಜಿ ಬಂದು ನಾನ್ ವೈಲೆನ್ಸ್ ಗೆ ಸಪೋರ್ಟ್ ಮಾಡ್ತಾ ಇದ್ರು, ಆದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಅವ್ರ ಫುಲ್ ಸಪೋರ್ಟ್ ಇತ್ತು. ಅಂಡ್ ಗಾಂಧೀಜಿ ಫಾಲೋವರ್ಸ್ ಏನಿದ್ರು ಅವ್ರದ್ದು ಕೂಡ ಫುಲ್ ಸಪೋರ್ಟ್ ಇತ್ತು. 2nd October 1943 ನೇತಾಜಿ ಮಹಾತ್ಮ ಗಾಂಧೀಜಿಗೆ ಒಂದು ಮೆಸೇಜ್ ಕೊಡ್ತಾರೆ ಥ್ರೂ ರೇಡಿಯೋ. ಈ ಸೆಡ್ ದಟ್ ಗಾಂಧೀಜಿದು ಇಂಡಿಯಾಗೆ ಸರ್ವಿಸ್ ಬಂದು ಯೂನಿಕ್ ಮತ್ತೆ ಅನ್ಪ್ಯಾರಲಲ್ಡ್ ಆಗಿದೆ ಅಂತ. ಅಂಡ್ ಅವ್ರ ಹೆಸರು ಬಂದು ಭಾರತದ ಇತಿಹಾಸದಲ್ಲಿ ಚಿನ್ನದಿಂದ ಬರೀಬೇಕು ಅಂತ. ಯಾವುದೇ ಸಿಂಗಲ್ ಪರ್ಸನ್ ಗಾಂಧೀಜಿಯಷ್ಟು ಅವ್ರ ಲೈಫ್ ಅಲ್ಲಿ ಅಚೀವ್ ಮಾಡೋದಕ್ಕಾಗಲ್ಲ. ಇನ್ ದೋಸ್ ಸರ್ಕಮ್ಸ್ಟಾನ್ಸಸ್ ಇನ್ ರಿಟರ್ನ್ ಗಾಂಧೀಜಿ ಹೇಳ್ತಾರೆ ಪ್ರಿನ್ಸ್ ಆಫ್ ಪೇಟ್ರಿಯಾಸ್. 21st August 1943 ನೇತಾಜಿ ಸಿಂಗಪುರ್ ಅಲ್ಲಿ ಆಜಾದ್ ಇಂದು ಒಂದು ಪ್ರೊವಿಷನಲ್ ಗವರ್ಮೆಂಟ್ ನ ಸೆಟಪ್ ಮಾಡ್ತಾರೆ. ಅಲ್ಲಿ ಅವರು ಪ್ರೊವಿಷನಲ್ ಗವರ್ಮೆಂಟ್ ಗೆ ಹೆಡ್ ಆಗ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ, ಈ ಸರ್ಕಾರ ಬಂದು ಯಾವ್ದೇ ತರ ನಾರ್ಮಲ್ ಸರ್ಕಾರ ಅಲ್ಲ, ನಮ್ ಮಿಷನ್ ಬಂದು ತುಂಬಾ ಯೂನಿಕ್ ಆಗಿದೆ. ನಾವು ಒಂದು ಫೈಟಿಂಗ್ ಆರ್ಗನೈಸೇಷನ್. ನಾವು ಪ್ಲಾನ್ ಮಾಡ್ತಾ ಇದೀವಿ ಬ್ರಿಟಿಷ್ ಗವರ್ಮೆಂಟ್ ಅಗೇನ್ಸ್ಟ್ ವಾರ್ ನ ಡಿಕ್ಲೇರ್ ಮಾಡೋದಕ್ಕೆ. ಆಗಿನವರೆಗೂ ನೇತಾಜಿಗೆ ಯಾವ್ದೇ ತರ ಟೆರಿಟರಿ ಇದ್ದಿಲ್ಲ. ಸೌತ್ ಈಸ್ಟ್ ಏಷ್ಯಾ ಅಲ್ಲಿ ಇಂಡಿಯನ್ಸ್ ಇದ್ರಲ್ಲ, ಅವರು ಅಫಿಷಿಯಲಿ ಈ ಗವರ್ಮೆಂಟ್ ಅಂಡರ್ ಬಂದ್ಬಿಡ್ತಾರೆ. ಆಗಿನವರೆಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಯಾವ್ದೇ ತರ ಟೆರಿಟರೀಸ್ ಇದ್ದಿಲ್ಲ. ಅಂಡ್ ಸಿಂಗಪುರ್ ಅಲ್ಲಿ ಗವರ್ಮೆಂಟ್ ಏನ್ ಎಸ್ಟಾಬ್ಲಿಷ್ ಆಗಿತ್ತು, ಅವ್ರಿಗೆ ರೈಟ್ಸ್ ಇತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ, ಲಾ ನ ಎನ್ಫೋರ್ಸ್ ಮಾಡೋದಕ್ಕೆ, ಸೋಲ್ಜರ್ಸ್ ನ ರಿಕ್ರೂಟ್ ಮಾಡೋದಕ್ಕೆ. 2 ತಿಂಗಳಾದ್ಮೇಲೆ December 1943 ಜಪಾನೀಸ್ ಆರ್ಮಿ ಸಕ್ಸಸ್ಫುಲಿ ಅಂಡಮಾನ್ ಮತ್ತೆ ನಿಕೋಬಾರ್ ಇಂದ ಬ್ರಿಟಿಷರ್ನ ಹೊರಗೆ ಹಾಕ್ತಾರೆ. ಅಂಡ್ ಜಪಾನ್ ಗವರ್ಮೆಂಟ್ ಬಂದು ಅಂಡಮಾನ್ ಮತ್ತೆ ನಿಕೋಬಾರ್ದು ಕಂಟ್ರೋಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೊಡ್ತಾರೆ. ಅಂಡ್ ಈ ಜಾಗ ಬಂದು ಸುಭಾಷ್ ಚಂದ್ರ ಬೋಸ್ಗೆ ಟೆರಿಟರಿ ಆಗುತ್ತೆ. ಆನ್ 30th December 1943 ನಮ್ಮ ಭಾರತದ ಟ್ರೈ ಕಲರ್ ಫ್ಲಾಗ್ ಪೋರ್ಟ್ ಬ್ಲೇಯರ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಧ್ವಜಾರೋಹಣ ಮಾಡ್ತಾರೆ. 1944 ನೇತಾಜಿದು ಪ್ರೊವಿನ್ಷಿಯಲ್ ಗವರ್ಮೆಂಟ್ ಇಂಡೋ ಜಪಾನ್ ಲೋನ್ ಅಗ್ರಿಮೆಂಟ್ ನ ಸೈನ್ ಮಾಡ್ತಾರೆ. ಆ ನೆಗೋಸಿಯೇಷನ್ ಅಲ್ಲಿ ಅವ್ರು ಹೇಳ್ತಾರೆ, ಇಂಡಿಯಾ ಬಂದು ಜಪಾನ್ ಕ್ಲೈಂಟ್ ಅಲ್ಲ. ಫೆಬ್ರವರಿಲಿ ಒಂದು ವೀಕ್ ಮತ್ತೆ ಕೋ ಈಕ್ವಲ್ ಗವರ್ಮೆಂಟ್ ಮತ್ತೆ ಆರ್ಮಿ. ಅಗ್ರಿಮೆಂಟ್ ಪ್ರಕಾರ ಜಪಾನ್ ಬಂದು 100 ಮಿಲಿಯನ್ ಯೆನ್ ಇಂಡಿಯಾ ಕೊಡ್ತಾರೆ, ಆದ್ರೆ ನೇತಾಜಿ ಬಂದು ಬರೀ 10 ಮಿಲಿಯನ್ ಯೆನ್ ಅಷ್ಟೇನೆ ಯೂಸ್ ಮಾಡೋದು. 7th January 1942 ನೇತಾಜಿ ಹೆಡ್ ಕ್ವಾರ್ಟರ್ಸ್ ನ ಮತ್ತೆ ರಿಲೋಕೇಟ್ ಮಾಡ್ತಾರೆ. ಸಿಂಗಪುರ್ ಇಂದ ರಂಗೂನ್ ಬರ್ಮಾಗ್ ಬರ್ತಾರೆ. ಅವರು ಇಂಡಿಯಾಗೆ ತುಂಬಾ ಕ್ಲೋಸ್ ಆಗಿರ್ತಾರೆ. ನೆಕ್ಸ್ಟ್ ಟಾರ್ಗೆಟ್ ಬಂದು ಇಂಪಾಲ್ ಮತ್ತೆ ಕೊಹಿಮಾ ಆಗಿರುತ್ತೆ. ಮಾರ್ಚ್ 1944 ಒಂದು ಒಫೆನ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂಡ್ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಒನ್ ಆಫ್ ದ ಲಾಂಗೆಸ್ಟ್ ಲ್ಯಾಂಡ್ ಬ್ಯಾಟಲ್ಸ್ ಫೈಟ್ ಮಾಡ್ತಾರೆ. ಈ ಬ್ಯಾಟಲ್ ಬಂದು 4 ಇಂದ 5 months ವರೆಗೂ ನಡೆಯುತ್ತೆ. 3rd March 1944 ಇವತ್ತಿಂದ 18 July 1944 ಇಲ್ಲಿವರೆಗೂ ಫೈಟ್ ಮಾಡ್ತಾರೆ. ಅರೌಂಡ್ 1 ಲಕ್ಷ INA ಮತ್ತೆ ಜಪಾನ್ ಸೋಲ್ಜರ್ಸ್ ಇರ್ತಾರೆ. ಅವರು ಒಂದ್ ಕಡೆಯಿಂದ ಫೈಟ್ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆಯಿಂದ ಭಾರತೀಯರೇ ಫೈಟ್ ಮಾಡ್ತಾ ಇರ್ತಾರೆ ಬ್ರಿಟಿಷ್ ಕಡೆಯಿಂದ. ಇಲ್ಲಿ INA ಬಂದು ಸಕ್ಸಸ್ಫುಲ್ ಆಗ್ಬಿಡುತ್ತೆ. ಮಣಿಪುರ್ ಅಲ್ಲಿ ಇಂಡಿಯಾದ ಫ್ಲಾಗ್ ನ ಹೋಸ್ಟ್ ಮಾಡ್ತಾರೆ. ಅಂಡ್ ಇದೇನೆ ಫಸ್ಟ್ ಫ್ಲಾಗ್ ಹೋಸ್ಟಿಂಗ್ ಆಗಿತ್ತು ಇಂಡಿಯಾ ಮೇನ್ ಲ್ಯಾಂಡ್ ಅಲ್ಲಿ. ಇದಾದ್ಮೇಲೆ ನೇತಾಜಿ ಪ್ಲಾನ್ ಬಂತು ಕಂಪ್ಲೀಟ್ ಆಗಿ ಹಾಳಾಗ್ಬಿಡುತ್ತೆ. ಯಾಕಂದ್ರೆ ಆಗ ರೈನಿ ಸೀಸನ್ ಅಂತೂ ಬೇಗ ಬಂದ್ಬಿಟ್ಟಿರುತ್ತೆ ಮೇ ಅಲ್ಲಿ. ಇದರಿಂದ ಫೈಟ್ ಮಾಡೋದಕ್ಕೆ ಡಿಫಿಕಲ್ಟೀಸ್ ಆಗ್ತಾ ಇತ್ತು ಮಳೆಯಲ್ಲಿ ಮತ್ತೆ ಮಡ್ ಅಲ್ಲಿ. ಅಂಡ್ ಆನ್ ದಿ ಅದರ್ ಸೈಡ್ ಜಪಾನ್ ಬಂದು ಅಮೆರಿಕ ವಿರುದ್ಧ ಪೆಸಿಫಿಕ್ ಓಷನ್ ಅಲ್ಲಿ ಸೋಲ್ತಾ ಇರ್ತಾರೆ. ಅದಕ್ಕೆ INA ಫೋರ್ಸಸ್ ಗೆ ಕರೆಕ್ಟ್ ಆಗಿರೋ ಸಬ್ಸ್ಟಾನ್ಶಿಯಲ್ ಏರ್ ಕವರ್ ಸಿಗ್ತಾ ಇದ್ದಿಲ್ಲ. ಬ್ರಿಟಿಷರ್ಗೆ ಈ ಅಡ್ವಾಂಟೇಜ್ ಇತ್ತು. ಅವರು INAದು ಸಪ್ಲೈ ಚೈನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ INA ಸೋಲ್ಜರ್ಸ್ ಗೆ ಯಾವ ತರ ಫುಡ್ ಮತ್ತೆ ವಾಟರ್ ಇರಲಿಲ್ಲ. ಅಂಡ್ INA ಸೋಲ್ಜರ್ಸ್ ಗೆ ಸರ್ವೈವ್ ಮಾಡೋದಕ್ಕೆ ಗ್ರಾಸ್ ಮತ್ತೆ ಅಲ್ಲಿರೋ ವೈಲ್ಡ್ ಫ್ಲವರ್ಸ್ ಅಷ್ಟೇ ಇದ್ದಿದ್ದು. 6 July 1944 ಅವತ್ತಿಂದ 2 ವರ್ಷ ಆಗಿತ್ತು ಗಾಂಧೀಜಿ ಜೈಲಿಂದ ರಿಲೀಸ್ ಆಗಿರ್ಲಿಲ್ಲ. ಅದಕ್ಕೆ ನೇತಾಜಿ ರೇಡಿಯೋ ಅಲ್ಲಿ ಒಂದು ಬ್ರಾಡ್ಕಾಸ್ಟ್ ಮಾಡ್ತಾರೆ, ಫಾದರ್ ಆಫ್ ಅವರ್ ನೇಷನ್. ಈ ಹೋಲಿ ವಾರ್ ಅಲ್ಲಿ ಇಂಡಿಯನ್ ಲಿಬರೇಷನ್ ಗೋಸ್ಕರ ನಾವು ನಿಮ್ಮ ಬ್ಲೆಸ್ಸಿಂಗ್ ಮತ್ತೆ ಗುಡ್ ವಿಶಸ್ ನ ಕೇಳ್ತೀವಿ. ಇದು ಫಸ್ಟ್ ಟೈಮ್ ಆಗಿತ್ತು ದಟ್ ಸಂಬಡಿ ಮಹಾತ್ಮ ಗಾಂಧೀಜಿನ ಫಾದರ್ ಆಫ್ ನೇಷನ್ ಅಂತ ಅಡ್ರೆಸ್ ಮಾಡ್ತಾ ಇದ್ರು. ಇಲ್ಲಿಂದ ಮಹಾತ್ಮ ಗಾಂಧೀಜಿಗೆ
ಫಾದರ್ ಆಫ್ ಅವರ್ ನೇಷನ್ ಅಂತ ಟೈಟಲ್ ಬರುತ್ತೆ. 10th ಜುಲೈ 1944 ಜಪಾನ್ ನೇತಾಜಿಗೆ ಇನ್ಫಾರ್ಮ್ ಮಾಡ್ತಾರೆ. ಅವ್ರ ಮಿಲಿಟರಿ ಪೊಸಿಷನ್ ಬಂದು ಇನ್ನ ಅವ್ರನ್ನ ಡಿಫೆಂಡ್ ಮಾಡೋದಿಕ್ಕಾಗಲ್ಲ, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಸೊ ಅವ್ರನ್ನ ವಾಪಸ್ ಬರೋದಿಕ್ಕೆ ಹೇಳ್ತಾರೆ. ಇದಾದ್ಮೇಲೆ INA ಟ್ರೂಪ್ಸ್ ಬಂದು ಇಂಪಾಲ್ ಇಂದ ವಾಪಸ್ ಹೋಗ್ತಾರೆ. 21st ಆಗಸ್ಟ್ 1944 ನೇತಾಜಿ ಅವ್ರ ಫೇಲಿಯರ್ಸ್ ನ ಅಕ್ನಾಲೇಜ್ ಮಾಡ್ತಾರೆ ಅಂಡ್ ಸಿಂಗಾಪುರ್ಗೆ ವಾಪಸ್ ಹೋಗ್ಬಿಡ್ತಾರೆ ಅಂಡ್ INA ನ ತಿರ್ಗಾ ರೀಬಿಲ್ಡ್ ಮಾಡ್ತಾರೆ. ಇವಾಗ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾರೆ, ಹೇಗೆ ಬ್ರಿಟಿಷರ್ ವಿರುದ್ಧ ಒನ್ ಆಫ್ ದ ಬಿಗ್ ವಾರ್ ನ ಸ್ಟಾರ್ಟ್ ಮಾಡ್ತಾರೆ. ನಾನು ಪ್ರವೀಣ್, AK Royal Praveen. Meet you in the next video. Bye. Peace.